ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದು ನನ್ನ ಅದೃಷ್ಟ ಅಂತ. ದೇವರನ್ನ ಬಿಗ್ ಬಾಸ್ ಗೆದ್ದಿದ್ದು ನನ್ನ ಅದೃಷ್ಟ ಅಲ್ಲ, ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ. ಯಾಕಂದ್ರೆ 8 ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ, 18 ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ. ಐ ವಾಸ್ ಕಾಂಪಿಟಿಂಗ್ ವಿತ್ 8 lakh ಆಡಿಷನ್ಸ್. 8 ಲಕ್ಷ ಆಡಿಷನ್ಸ್ ಅಲ್ಲಿ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂತ ವ್ಯಕ್ತಿ, ಒಬ್ಬ ಕಾಮನರ್, ಪ್ರಾಮಾಣಿಕ. ನಾನು ಒಬ್ಬನೇ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನ್ ಬಿಲೀವ್ ಮಾಡ್ತೀನಿ. ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ. ಆದ್ರೆ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು. ನೀನ್ ಯಾವ ರೈತ, ನಿನ್ಗೆ ಹೆಂಗೆ, ನೀನ್ ಏನು, ನಮ್ ತಂದೆ ತಾಯಿ ರೈತ, ನೀನ್ ಜಮೀನ್ ತೋರ್ಸೋ. ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್. ಪ್ರತಿಯೊಬ್ರು ನನ್ನ ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ. ನಾನು ರೈತನ ಮಗ ಅಲ್ಲ ಗುರು, ನಾನೇ ರೈತ. ವ್ಯವಸಾಯ ಮಾಡ್ತಾ ಇದೀವಿ. ಐ ಹ್ಯಾವ್ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ಸ್ ಟು ದ ಫಾರ್ಮರ್ಸ್. ಲಕ್ಷಾಂತರ. ನಾನು ಈ ವೇದಿಕೆ ಮುಂದೆ ಹೇಳ್ತೀನಿ, ನೀನು ಬಿಗ್ ಬಾಸ್ ಇಂದ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನ್ ಏನ್ ಕೊಡುಗೆ ಅಂದ್ರೆ, ಅಣ್ಣ 40 ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು. ವಿ ಹ್ಯಾವ್ seaweed based, amino acid based and bio fertilizers, bio pesticides, bio insecticide ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳನ್ನ ಮುಖಾಂತರ ನಮ್ಮ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ರೇಂಜ್ ನ. ಇದು ನಾವು ರೈತರಿಗೆ ಮಾಡ್ತಾರೋ ಕೊಡುಗೆ. ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತಾರೆ. ಇದು ಸಾಕಾಗಲ್ಲ ಜನರಿಗೆ. ಇನ್ನೇನೋ ಕೇಳ್ತಾರೆ, ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ, ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊತಿಲ್ಲ ಅಂತ ಕೇಳ್ತಾ ಇದ್ದಾಗ, ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟನೇನೋ ಗೊತ್ತಿಲ್ಲ, ಸಿನಿಮಾ ಅನೌನ್ಸ್ ಮಾಡಿದ್ವಿ, ಲಾಕ್ ಡೌನ್ ಬಂತು, ಅಲ್ಲಿಗೆ ನಿಂತ್ಕಂತು. ಯಾವುದು ನಾನು ಪ್ರೊಡ್ಯೂಸರ್ ಅಂದ್ಬಿಡುದು. ಐ ಆಮ್ ನಾಟ್ ದ ಪ್ರೊಡ್ಯೂಸರ್. ನನ್ನ ಶೋಕಿ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ. ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರು ಅವ್ರು ಇಲ್ಲಿಗೆ, ಈ ಸಿನಿಮಾ ಇಲ್ಲಿಗೆ ನಿಂತಿರೋ ಅಂತದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.